ಗ್ಯಾಸ್ ಬರದ ಬೆಂಕಿಯಲ್ಲಿ ಹೋಟೆಲ್ಗಳು ನಲುಗಿದ್ದಾವೆ. ಸೌದೆ ಮೊರೆ ಹೋದ್ರೂ ಕೂಡ ಹೋಟೆಲ್ಗಳಿಗೆ ಸಂಕಷ್ಟ ತಪ್ಪಿಲ್ಲ. ಯಾಕಂತಂದ್ರೆ ಹೋಟೆಲ್ಗಳಲ್ಲಿ ಸೌದೆ ಒಲೆ ಉರಿಸೋದಕ್ಕೆ 108 ತೊಂದರೆಗಳಿದ್ದಾವೆ. ಎಲ್ಲಾ ಹೋಟೆಲ್ಗಳಲ್ಲೂ ಜಾಗ ಇರೋದಿಲ್ಲ ಸೌದೆ ಒಲೆ ಉರಿಸೋಷ್ಟು, ಅದಕ್ಕೆ ಸಾಕಷ್ಟು ಜಾಗ ಬೇಕಾಗತ್ತೆ. ಆಮೇಲೆ ಸೌದೆ ಒಲೆ ಉರಿಸಿದ್ಮೇಲೆ ಅಲ್ಲಿ ಹೋಟೆಲ್ ತುಂಬಾ ಹೊಗೆ ಆಗತ್ತೆ, ಜೊತೆಗೆ ಮಸಿ ಹತ್ಕೊಡುತ್ತೆ. ಅದನ್ನೆಲ್ಲ ಮ್ಯಾನೇಜ್ ಮಾಡಬೇಕಾಗತ್ತೆ. ಹಾಗೆ ಮಸಿ ಹತ್ಕೊಂಡು ಹೋಟೆಲ್ ತುಂಬಾ ಹೊಗೆ ತುಂಬಿಕೊಂಡಾಗ ಜನಗಳು ಬರೋದಿಲ್ಲ, ಗ್ರಾಹಕರು ಬರೋದಿಲ್ಲ. ಸಾಕಷ್ಟು ಜಾಗ ಇದ್ರೆ ಮಾತ್ರ ಒಲೆ ಉರಿಸಬಹುದಾಗತ್ತೆ ಸೌದೆ ಒಲೆ, ಅದರ್ವೈಸ್ ಕಷ್ಟ ಆಗತ್ತೆ. ಕೆಲವು ಕಡೆ ತುಂಬಾ ಕಾಂಪ್ಯಾಕ್ಟ್ ಆದ ಅತ್ಯಾಧುನಿಕ ಸೌದೆ ಒಲೆಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಆದ್ರೆ ಎಲ್ರಿಗೂ ಈ ತರ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗಿಲ್ಲ. ಜಾಗ ಚೆನ್ನಾಗಿದ್ದು ಎಲ್ಲ ಸಕಲ ಸೌಲಭ್ಯಗಳು ಇದ್ದವ್ರು ಮಾತ್ರ ಅದನ್ನೆಲ್ಲ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗಿದೆ. ಅದೆಲ್ಲ ಇಲ್ಲದೆ ಇರೋ ಸಣ್ಣ ಸಣ್ಣ ಹೋಟೆಲ್ಗಳಿಗೆ ನಿಜಕ್ಕೂ ಇದು ಸಾಕಷ್ಟು ತೊಂದರೆಯನ್ನು ಉಂಟು ಮಾಡಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳ ಸಮಸ್ಯೆ ಇನ್ನೂ ಕೂಡ ಹಾಗೆ ಇರುವಂತದ್ದು. ಹೋಟೆಲ್ಗಳಲ್ಲಿ ಇವತ್ತಿಗೂ ಸಿಲಿಂಡರ್ ಅನ್ನ ತಗೊಳ್ಳೋದಕ್ಕೆ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ನಾನೀಗ ಮಲ್ಲೇಶ್ವರಂನಲ್ಲಿರುವಂತಹ ಹಳ್ಳಿ ಮನೆಯಲ್ಲಿದ್ದೀನಿ. ಸೊ ಹಳ್ಳಿ ಮನೆಯಲ್ಲಿ ಸದ್ಯಕ್ಕೆ ಇದೀಗ ಮ್ಯಾಂಗೋ ಫೆಸ್ಟಿವಲ್ ನಡೀತಾ ಇದೆ. ಸಿಲಿಂಡರ್ ಸಿಗದಿರುವಂತಹ ಹಿನ್ನೆಲೆಯಲ್ಲಿ ಮೇನ್ ಕಿಚನ್ ಇಂದ ಅಡಿಗೆಗಳನ್ನ ತಯಾರಿಸಿಕೊಂಡು ಅಲ್ಲಿಂದ ತಂದು ಬಳಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಮಾವಿನ ಹಣ್ಣಿನ ಸೀಸನ್ ನಲ್ಲಿ ಈ ಒಂದು ಮೇಳವನ್ನ ಮಾಡ್ತಾರೆ. ಆದ್ರೆ ಈ ಬಾರಿ ಇಲ್ಲಿರುವಂತಹ ಕಿಚನ್ ನಲ್ಲಿ ತಯಾರಿಸೋದಕ್ಕೆ ಸಾಧ್ಯ ಆಗದೆ ಮೇನ್ ಕಿಚನ್ ನಿಂದ ಐಟಂಗಳನ್ನ ತರಿಸಿ ಅದನ್ನ ವ್ಯವಸ್ಥೆಯನ್ನ ಮಾಡ್ಕೊಂಡಿರುವಂತದ್ದು. ಇನ್ನು ಯಾವ ರೀತಿಯ ಸಿಲಿಂಡರ್ ಸಮಸ್ಯೆ ಇದೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ ಜೊತೆ ಹೋಟೆಲ್ ನ ಮಾಲೀಕರಾದಂತಹ ರವೀಂದ್ರ ಅವರಿದ್ದಾರೆ, ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಸಿಲಿಂಡರ್ ಸಮಸ್ಯೆ ಒಂದ್ ಕಡೆ ಕೇಂದ್ರ ಸರ್ಕಾರ ಹೇಳ್ತು 50% ಕೊಡ್ತೀವಿ ಅಂತ, ರಾಜ್ಯ ಸರ್ಕಾರದವರು ಕೂಡ ಕೊಡ್ತೀವಿ ಅಂತ. ಇನ್ ರಿಯಾಲಿಟಿ ಎಷ್ಟಿದೆ ಸರ್? ಸಮಸ್ಯೆ ನೀಗಿದ್ಯಾ ಹೇಗೆ? ಇಲ್ಲ, ಇವಾಗ ಲಾಸ್ಟ್ 1 ಮಂತ್ ಏನೋ ನಮ್ಗೆ ಸಿಲಿಂಡರ್ ಇರಲಿಲ್ಲ. ಸೊ ಲಾಸ್ಟ್ 1 ವೀಕ್ ಅಲ್ಲಿ ಅರೌಂಡ್ 20% ಪೂರೈಕೆ ಮಾಡ್ತಾರೆ. ಮಂಗಳವಾರದಿಂದ ಶುರು ಆಗಿದೆ. ಸೊ ನಿನ್ನೆವರೆಗೂ ಕೊಟ್ಟಿದ್ದಾರೆ. ಅಬೌಟ್ 20% ಫುಲ್ಫಿಲ್ ಮಾಡ್ತಾ ಇದ್ದಾರೆ. ಸೊ ನಾವು ಆಗ್ಲೇ ಒಂದು 3 ವಾರದಿಂದ ಬೇರೆ ಏನು ಸಿಲಿಂಡರ್ ಇಲ್ಲದೆ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ನಮ್ಮ ಹುಡುಗರು ಅಡ್ಜಸ್ಟ್ ಮಾಡ್ಕೊಂಡು ಇವಾಗ ಆಲ್ಟರ್ನೇಟ್ ಸೋರ್ಸ್ ಆಫ್ ಎನರ್ಜಿ ಲೈಕ್ ಡೀಸೆಲ್ ಇರ್ಬೋದು, ಎಲೆಕ್ಟ್ರಿಕ್ ಇರ್ಬೋದು, ಆಮೇಲೆ ಸೌದೆ ಒಲೆ ಇರ್ಬೋದು, ಸೊ ಅದನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ವಿ. 50% ಅಂತ ಹೇಳಿರುವಂತದ್ದು ಪೂರೈಕೆ ಆಗ್ತಾ ಇಲ್ಲ. 50% ಅಂದ್ರೆ ಎಷ್ಟು ಬರಬೇಕಿತ್ತು ಸರ್? ಅಟ್ ಪ್ರೆಸೆಂಟ್ ನಿಮಗೆ ಎಷ್ಟು ಸಿಗ್ತಾ ಇದೆ? ಸೊ ಅಪ್ರಾಕ್ಸಿಮೇಟ್ಲಿ ನಮ್ದು ಡೈಲಿ ಎಲ್ಲಾ ಬ್ರಾಂಚ್ ಸೇರಿ ಒಂದು 35ರಿಂದ 40 ಸಿಲಿಂಡರ್ ಕನ್ಸಂಪ್ಷನ್ ಆಗ್ತಾ ಇತ್ತು. ಇವಾಗ ಒಂದು 8ರಿಂದ 9 ಬರ್ತಾ ಇದೆ. ಸೊ ಅರೌಂಡ್ 20% ಅಲ್ಲಿ ಇದೀವಿ. ಸೊ 50% ಅಂದ್ರೆ ಇನ್ನೊಂದು 10 ಸಿಲಿಂಡರ್ ಎಕ್ಸ್ಟ್ರಾ ಬರಬೇಕು. ಸೊ ಅದೇ ನಮ್ಮ ಸಪ್ಲೈಯರ್ಸ್ ನ ಕೇಳಿದ್ರೆ ಅವ್ರಿಗೆ LPG ಅಲ್ಲಿ ಇನ್ನೂ ಫಿಲ್ಲಿಂಗ್ ಆಗ್ತಾ ಇಲ್ಲ, ಫಿಲ್ಲಿಂಗ್ ಆದಾಗ ನಾವು ಜಾಸ್ತಿ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಆ ದೃಷ್ಟಿಯಲ್ಲಿ ನಾವು ಮೊದಲಿಂದ ಹೆಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಕ್ಕೆ ಕಲ್ತಿದ್ವು ಅಂದ್ರೆ ಆಲ್ಟರ್ನೇಟ್ ಸೋರ್ಸ್ ಆಫ್ ಎನರ್ಜಿ, ಎಲೆಕ್ಟ್ರಿಕ್ ಬಾಯ್ಲರ್ಸ್ ಇರ್ಬೋದು, ಎಲೆಕ್ಟ್ರಿಕ್ ಫ್ರೈಯರ್ಸ್ ಇರ್ಬೋದು. ಸೊ ದೋಸೆ ತವಾ ಬಿಟ್ರೆ ಇನ್ನು ಉಳಿದಿರೋದೆಲ್ಲ ಮೋಸ್ಟ್ಲಿ ನಾವು ಆಲ್ಟರ್ನೇಟ್ ಸೋರ್ಸ್ ಆಫ್ ಎನರ್ಜಿಯಲ್ಲಿ ರನ್ ಮಾಡ್ತಾ ಇದೀವಿ. ಮೇನ್ ಕಿಚನ್ ಇಂದ ಫುಡ್ ಅನ್ನ ತರಿಸಿ ಇಲ್ಲಿ ಕೊಡುವಂತಹ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೀರಾ? ಕಳೆದ ಸತಿನೂ ಇದೇ ತರ ಇತ್ತಾ ಸರ್, ಅಥವಾ ಈ ವರ್ಷ ರೀತಿಯ ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡು? ಅಂದ್ರೆ ನಮ್ದು ಸೆಂಟ್ರಲ್ ಕಿಚನ್ ತುಂಬಾ ಸಪೋರ್ಟ್ ಮಾಡತ್ತೆ, ಬಟ್ ರೆಗ್ಯುಲರ್ ಆಗೂ ಮಾಡ್ತೀವಿ. ಬಟ್ ಈ ಸತಿ ಒಂದ್ ಸ್ವಲ್ಪ ಏನ್ ಮಾಡಿದೀವಿ, ಆದಷ್ಟು ಗ್ಯಾಸ್ ಅನ್ನ ಇಲ್ಲಿ ಯೂನಿಟ್ ಲೆವೆಲ್ ಅಲ್ಲಿ ಕಮ್ಮಿ ಉಪಯೋಗಿಸಿ ಸೆಂಟ್ರಲ್ ಕಿಚನ್ ಅಲ್ಲಿ ಬಲ್ಕ್ ಅಲ್ಲಿ ಮಾಡಿದಾಗ ನಮ್ ಸ್ವಲ್ಪ ಗ್ಯಾಸ್ ಉಪಯೋಗಿಸೋದು ಕಮ್ಮಿ ಆಗೋ ದೃಷ್ಟಿಯಿಂದ ಅಲ್ಲಿ ಬರೀ ಅಲ್ಲಿ ಆಲ್ಟರ್ನೇಟ್ ಸೋರ್ಸ್ ಆಫ್ ಎನರ್ಜಿ ಇದೆ, ಡೀಸೆಲ್ ಬಾಯ್ಲರ್ ಆಗಿರ್ಬೋದು, ಎಲೆಕ್ಟ್ರಿಕ್ ಎಲ್ಲ ವ್ಯವಸ್ಥೆ ಇರೋದ್ರಿಂದ. ಅಂದ್ರೆ ಇವಾಗ ಏನಾಗುತ್ತೆ, ರಿಟೇಲ್ ಯೂನಿಟ್ಸ್ ಅಲ್ಲಿ ನಮಗೆ ಹೆಚ್ಚಿನ ಎಲೆಕ್ಟ್ರಿಕ್ ಇದು ಇರಲ್ಲ. ಅದು ನಮ್ಮ ಸೆಂಟ್ರಲ್ ಕಿಚನ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರೋದ್ರಿಂದ ನಾವು ಎಲೆಕ್ಟ್ರಿಕ್ ಅಪ್ಲಯನ್ಸಸ್ ನ ಯೂಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಈ ರಿಟೇಲ್ ಯೂನಿಟ್ಸ್ ಅಲ್ಲಿ ಎಲೆಕ್ಟ್ರಿಕ್ ಸ್ಯಾಂಕ್ಷನ್ ಲೋಡ್ ನಮ್ಗೆ ಅಷ್ಟೊಂದು ಇರೋದಿಲ್ಲ. ಸೊ ಅದಕ್ಕೆ ಯೂನಿಟ್ಸ್ ಅಲ್ಲಿ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಯೂಸ್ ಮಾಡಕ್ ಕಷ್ಟ. ಸೊ ಅದರಿಂದ ಸೆಂಟ್ರಲ್ ಕಿಚನ್ ಇಂದ ತೊಗೊಳ್ತಾ ಇದೀವಿ. ಹೊರಗಡೆ ಒಂದು ಪರ್ಯಾಯ ವ್ಯವಸ್ಥೆಗೆ ನೀವು ಸೌದೆದು ಒಂದು ಸ್ಟವ್ ಇಟ್ಟಿದ್ದೀರಾ, ಅದು ಉಪಯೋಗ ಆಗ್ತಿದೆಯಾ ಸರ್, ಅಥವಾ ಅದರಲ್ಲಿ ಏನಾದ್ರೂ ಸಮಸ್ಯೆಗಳಿದೆಯಾ? ಅಂದ್ರೆ ಸೌದೆ ಒಲೆ ಅಂದ್ರೆ ನಾವು ಸೌದೆ ಒಲೆನೆಲ್ಲ ಮಾಡ್ಕೊಂಡು ಮೊದಲು ಹಳೆಗಾಲದಲ್ಲಿ ಮಾಡ್ತಾ ಇದ್ವಿ. ಈಗ ಅದು ದಾಟಿ ಬಂದಿದೀವಿ. ಸೊ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಾಡಿದೀವಿ. ಈಗಲೂ ಬೇಕಂದ್ರೆ ಮಾಡಬೇಕಾಗತ್ತೆ, ಗ್ಯಾಸ್ ಬರಲಿಲ್ಲ ಅಂದ್ರೆ. ಇವಾಗ 20% ಬರ್ತಾ ಇರೋದ್ರಿಂದ ಸ್ವಲ್ಪ ಸಿಲಿಂಡರ್ ಶಿಫ್ಟ್ ಆಗಿದೀವಿ. ಅದ್ರಲ್ಲಿ ಏನ್ ತೊಂದರೆ ಅಂದ್ರೆ ತುಂಬಾ ಹೊಗೆ ಬರುತ್ತೆ. ಇನಿಷಿಯಲಿ ಫೈರ್ ಆಗಿದ್ದ ಮುಂಚೆ ಹೊಗೆ ಬರುತ್ತೆ. ಸೊ ಅಲ್ಲಿ ಗ್ರಾಹಕರಿಗೆ ತೊಂದರೆ, ಅಲ್ಲಿ ಕೆಲಸ ಮಾಡ್ತಾ ಇರೋಕೆ ಸ್ವಲ್ಪ ತೊಂದರೆ, ಆ ಹೀಟ್ ರೆಗ್ಯುಲೇಟ್ ಮಾಡಕ್ಕಾಗಲ್ಲ. ಸೊ ಪ್ರಾಡಕ್ಟ್ಸ್ ಕನ್ಸಿಸ್ಟೆನ್ಸಿ ಇರೋದಿಲ್ಲ. ಸೊ ಆದ್ರೆ ಏನ್ ಮಾಡೋದು, ಅನಿವಾರ್ಯ ಪರಿಸ್ಥಿತಿಯಲ್ಲಿ ಉಪಯೋಗಿಸಲೇಬೇಕಾಗೋದ್ರಿಂದ ಆ ವ್ಯವಸ್ಥೆನ ನಾವು ಇನ್ನೂ ತೆಗ್ದಿಲ್ಲ. ಈ ಸಿಚುವೇಶನ್ ನೋಡ್ಕೊಂಡು ಬೇಕಾಗಬಹುದು ಅನ್ನೋ ದೃಷ್ಟಿಯಿಂದ ಹಂಗೆ ಇಟ್ಕೊಂಡಿದೀವಿ. ಥ್ಯಾಂಕ್ ಯು. ರವೀಂದ್ರ ಅವರ ಮಾತು. ಅಂದ್ರೆ ಪರ್ಯಾಯ ವ್ಯವಸ್ಥೆಗಳನ್ನ ಮಾಡೋ ಮೂಲಕ ಹೋಟೆಲ್ ಅನ್ನ ರನ್ ಮಾಡ್ತಾ ಇದೀವಿ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಹೇಳಿರುವಂತಹ 50% ಸಿಲಿಂಡರ್ಗಳಲ್ಲಿ ನಮಗೆ ಸಿಗ್ತಾ ಇರುವಂತದ್ದು ಕೇವಲ 20% ಅನ್ನೋ ಒಂದು ವಿಚಾರವನ್ನ ಕೂಡ ಅವರು ಪ್ರಸ್ತಾಪ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗ್ಯಾಸ್ ಬರದ ಬೆಂಕಿಯಲ್ಲಿ ಹೋಟೆಲ್ಗಳು ನಲುಗಿದ್ದಾವೆ. ಸೌದೆ ಮೊರೆ ಹೋದ್ರೂ ಕೂಡ ಹೋಟೆಲ್ಗಳಿಗೆ ಸಂಕಷ್ಟ ತಪ್ಪಿಲ್ಲ. ಯಾಕಂತಂದ್ರೆ
ಹೋಟೆಲ್ಗಳಲ್ಲಿ ಸೌದೆ ಒಲೆ ಉರಿಸೋದಕ್ಕೆ 108 ತೊಂದರೆಗಳಿದ್ದಾವೆ. ಎಲ್ಲಾ ಹೋಟೆಲ್ಗಳಲ್ಲೂ ಜಾಗ ಇರೋದಿಲ್ಲ ಸೌದೆ ಒಲೆ ಉರಿಸೋಷ್ಟು, ಅದಕ್ಕೆ ಸಾಕಷ್ಟು ಜಾಗ ಬೇಕಾಗತ್ತೆ. ಆಮೇಲೆ ಸೌದೆ ಒಲೆ ಉರಿಸಿದ್ಮೇಲೆ ಅಲ್ಲಿ ಹೋಟೆಲ್ ತುಂಬಾ ಹೊಗೆ ಆಗತ್ತೆ, ಜೊತೆಗೆ ಮಸಿ ಹತ್ಕೊಳುತ್ತೆ, ಅದನ್ನೆಲ್ಲ ಮ್ಯಾನೇಜ್ ಮಾಡಬೇಕಾಗತ್ತೆ. ಹಾಗೆ ಮಸಿ ಹತ್ಕೊಂಡು ಹೋಟೆಲ್ ತುಂಬಾ ಹೊಗೆ ತುಂಬಿಕೊಂಡಾಗ ಜನಗಳು ಬರೋದಿಲ್ಲ, ಗ್ರಾಹಕರು ಬರೋದಿಲ್ಲ. ಸಾಕಷ್ಟು ಜಾಗ ಇದ್ರೆ ಮಾತ್ರ ಒಲೆ ಉರಿಸಬಹುದಾಗತ್ತೆ ಸೌದೆ ಒಲೆ, ಅದರ್ವೈಸ್ ಕಷ್ಟ ಆಗತ್ತೆ. ಕೆಲವು ಕಡೆ ತುಂಬಾ ಕಾಂಪ್ಯಾಕ್ಟ್ ಆದ ಅತ್ಯಾಧುನಿಕ ಸೌದೆ ಒಲೆಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ, ಆದ್ರೆ ಎಲ್ರಿಗೂ ಈ ತರ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗಿಲ್ಲ. ಜಾಗ ಚೆನ್ನಾಗಿದ್ದು ಎಲ್ಲ ಸಕಲ ಸೌಲಭ್ಯಗಳು ಇದ್ದವ್ರು ಮಾತ್ರ ಅದನ್ನೆಲ್ಲ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗಿದೆ. ಅದೆಲ್ಲ ಇಲ್ಲದೆ ಇರೋ ಸಣ್ಣ ಸಣ್ಣ ಹೋಟೆಲ್ಗಳಿಗೆ ನಿಜಕ್ಕೂ ಇದು ಸಾಕಷ್ಟು ತೊಂದರೆಯನ್ನು ಉಂಟು ಮಾಡಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳ ಸಮಸ್ಯೆ ಇನ್ನೂ ಕೂಡ ಹಾಗೆ ಇರುವಂತದ್ದು. ಹೋಟೆಲ್ಗಳಲ್ಲಿ ಇವತ್ತಿಗೂ ಸಿಲಿಂಡರ್ ಅನ್ನ ತಗೊಳ್ಳೋದಕ್ಕೆ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ನಾನೀಗ ಮಲ್ಲೇಶ್ವರಂನಲ್ಲಿರುವಂತಹ ಹಳ್ಳಿ ಮನೆಯಲ್ಲಿದ್ದೀನಿ. ಸೊ ಹಳ್ಳಿ ಮನೆಯಲ್ಲಿ ಸದ್ಯಕ್ಕೆ ಇದೀಗ ಮ್ಯಾಂಗೋ ಫೆಸ್ಟಿವಲ್ ನಡೀತಾ ಇದೆ. ಸಿಲಿಂಡರ್ ಸಿಗದಿರುವಂತಹ ಹಿನ್ನೆಲೆಯಲ್ಲಿ ಮೇನ್ ಕಿಚನ್ ಇಂದ ಅಡಿಗೆಗಳನ್ನ ತಯಾರಿಸಿಕೊಂಡು ಅಲ್ಲಿಂದ ತಂದು ಬಳಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಮಾವಿನ ಹಣ್ಣಿನ ಸೀಸನ್ ನಲ್ಲಿ ಈ ಒಂದು ಮೇಳವನ್ನ ಮಾಡ್ತಾರೆ. ಆದ್ರೆ ಈ ಬಾರಿ ಇಲ್ಲಿರುವಂತಹ ಕಿಚನ್ ನಲ್ಲಿ ತಯಾರಿಸೋದಕ್ಕೆ ಸಾಧ್ಯ ಆಗದೆ ಮೇನ್ ಕಿಚನ್ ನಿಂದ ಐಟಂಗಳನ್ನ ತರಿಸಿ ಅದನ್ನ ವ್ಯವಸ್ಥೆಯನ್ನ ಮಾಡ್ಕೊಂಡಿರುವಂತದ್ದು. ಇನ್ನು ಯಾವ ರೀತಿಯ ಸಿಲಿಂಡರ್ ಸಮಸ್ಯೆ ಇದೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ ಜೊತೆ ಹೋಟೆಲ್ ನ ಮಾಲೀಕರಾದಂತಹ ರವೀಂದ್ರ ಅವರಿದ್ದಾರೆ, ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಸಿಲಿಂಡರ್ ಸಮಸ್ಯೆ ಒಂದ್ ಕಡೆ ಕೇಂದ್ರ ಸರ್ಕಾರ ಹೇಳ್ತು 50% ಕೊಡ್ತೀವಿ ಅಂತ, ರಾಜ್ಯ ಸರ್ಕಾರದವರು ಕೂಡ ಕೊಡ್ತೀವಿ ಅಂತ. ಇನ್ ರಿಯಾಲಿಟಿ ಎಷ್ಟಿದೆ ಸರ್? ಸಮಸ್ಯೆ ನೀಗಿದ್ಯಾ ಹೇಗೆ ಅಂತ? ಇಲ್ಲ, ಇವಾಗ ಲಾಸ್ಟ್ 1 ಮಂತ್ ನಮ್ಗೆ ಸಿಲಿಂಡರ್ ಇರಲಿಲ್ಲ. ಸೊ ಲಾಸ್ಟ್ 1 ವೀಕ್ ಅಲ್ಲಿ ಅರೌಂಡ್ 20% ಪೂರೈಕೆ ಮಾಡ್ತಾರೆ. ಮಂಗಳವಾರದಿಂದ ಶುರು ಆಗಿದೆ. ಸೊ ನಿನ್ನೆವರೆಗೂ ಕೊಟ್ಟಿದ್ದಾರೆ. ಅಬೌಟ್ 20% ಫುಲ್ಫಿಲ್ ಮಾಡ್ತಾ ಇದ್ದಾರೆ. ಸೊ ನಾವು ಆಗ್ಲೇ ಒಂದು 3 ವಾರದಿಂದ ಬೇರೆ ಏನು ಸಿಲಿಂಡರ್ ಇಲ್ಲದೆ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ನಮ್ಮ ಹುಡುಗರು ಅಡ್ಜಸ್ಟ್ ಮಾಡ್ಕೊಂಡು ಇವಾಗ ಆಲ್ಟರ್ನೇಟ್ ಸೋರ್ಸ್ ಆಫ್ ಎನರ್ಜಿ ಲೈಕ್ ಡೀಸೆಲ್ ಇರ್ಬೋದು, ಎಲೆಕ್ಟ್ರಿಕ್ ಇರ್ಬೋದು, ಆಮೇಲೆ ಸೌದೆ ಒಲೆ ಇರ್ಬೋದು, ಸೊ ಅದನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ವಿ. 50% ಅಂತ ಹೇಳಿರುವಂತದ್ದು ಪೂರೈಕೆ ಆಗ್ತಾ ಇಲ್ಲ. 50% ಅಂದ್ರೆ ಎಷ್ಟು ಬರಬೇಕಿತ್ತು ಸರ್? ಅಟ್ ಪ್ರೆಸೆಂಟ್ ನಿಮಗೆ ಎಷ್ಟು ಸಿಗ್ತಾ ಇದೆ? ಸೊ ಅಪ್ರಾಕ್ಸಿಮೇಟ್ಲಿ ನಮ್ದು ಡೈಲಿ ಎಲ್ಲಾ ಬ್ರಾಂಚ್ ಸೇರಿ ಒಂದು 35ರಿಂದ 40 ಸಿಲಿಂಡರ್ ಕನ್ಸಂಪ್ಷನ್ ಆಗ್ತಾ ಇತ್ತು. ಇವಾಗ ಒಂದು 8ರಿಂದ 9 ಬರ್ತಾ ಇದೆ. ಸೊ ಅರೌಂಡ್ 20% ಅಲ್ಲಿ ಇದೀವಿ. ಸೊ 50% ಅಂದ್ರೆ ಇನ್ನೊಂದು 10 ಸಿಲಿಂಡರ್ ಎಕ್ಸ್ಟ್ರಾ ಬರಬೇಕು. ಸೊ ಅದೇ ನಮ್ಮ ಸಪ್ಲೈಯರ್ಸ್ ನ ಕೇಳಿದ್ರೆ ಅವ್ರಿಗೆ LPG ಅಲ್ಲಿ ಇನ್ನೂ ಫಿಲ್ಲಿಂಗ್ ಆಗ್ತಾ ಇಲ್ಲ, ಫಿಲ್ಲಿಂಗ್ ಆದಾಗ ನಾವು ಜಾಸ್ತಿ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಆ ದೃಷ್ಟಿಯಲ್ಲಿ ನಾವು ಮೊದಲಿಂದ ಹೆಂಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಕಲ್ತಿದ್ವು ಅಂದ್ರೆ ಆಲ್ಟರ್ನೇಟ್ ಸೋರ್ಸ್ ಆಫ್ ಎನರ್ಜಿ, ಎಲೆಕ್ಟ್ರಿಕ್ ಬಾಯ್ಲರ್ಸ್ ಇರ್ಬೋದು, ಎಲೆಕ್ಟ್ರಿಕ್ ಫ್ರೈಯರ್ಸ್ ಇರ್ಬೋದು. ಸೊ ದೋಸೆ ತವಾ ಬಿಟ್ರೆ ಇನ್ನು ಉಳಿದಿರೋದೆಲ್ಲ ಮೋಸ್ಟ್ಲಿ ನಾವು ಆಲ್ಟರ್ನೇಟ್ ಸೋರ್ಸ್ ಆಫ್ ಎನರ್ಜಿಯಲ್ಲಿ ರನ್ ಮಾಡ್ತಾ ಇದೀವಿ. ಅಂದ್ರೆ ಮೈನ್ ಕಿಚನ್ ಇಂದ ಫುಡ್ ಅನ್ನ ತರಿಸಿ ಇಲ್ಲಿ ಕೊಡುವಂತಹ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀರಾ? ಕಳೆದ ಸತಿನೂ ಇದೇ ತರ ಇತ್ತ ಸರ್, ಅಥವಾ ಈ ವರ್ಷ ರೀತಿಯ ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡು? ಅಂದ್ರೆ ನಮ್ದು ಸೆಂಟ್ರಲ್ ಕಿಚನ್ ತುಂಬಾ ಸಪೋರ್ಟ್ ಮಾಡತ್ತೆ, ಬಟ್ ರೆಗ್ಯುಲರ್ ಆಗೂ ಮಾಡ್ತೀವಿ. ಬಟ್ ಈ ಸತಿ ಒಂದ್ ಸ್ವಲ್ಪ ಏನ್ ಮಾಡಿದೀವಿ, ಆದಷ್ಟು ಗ್ಯಾಸ್ ಅನ್ನ ಇಲ್ಲಿ ಯೂನಿಟ್ ಲೆವೆಲ್ ಅಲ್ಲಿ ಕಮ್ಮಿ ಉಪಯೋಗಿಸಿ ಸೆಂಟ್ರಲ್ ಕಿಚನ್ ಅಲ್ಲಿ ಬಲ್ಕ್ ಅಲ್ಲಿ ಮಾಡಿದಾಗ ನಮ್ ಸ್ವಲ್ಪ ಗ್ಯಾಸ್ ಉಪಯೋಗಿಸೋದು ಕಮ್ಮಿ ಆಗೋದನ್ನ ದೃಷ್ಟಿಯಿಂದ ಅಲ್ಲಿ ಆಲ್ಟರ್ನೇಟ್ ಸೋರ್ಸ್ ಆಫ್ ಎನರ್ಜಿ ಇದೆ, ಡೀಸೆಲ್ ಬಾಯ್ಲರ್ ಆಗಿರ್ಬೋದು, ಎಲೆಕ್ಟ್ರಿಕ್ ಎಲ್ಲ ವ್ಯವಸ್ಥೆ ಇರೋದ್ರಿಂದ. ಅಂದ್ರೆ ಇವಾಗ ಏನಾಗುತ್ತೆ, ರಿಟೇಲ್ ಯೂನಿಟ್ಸ್ ಅಲ್ಲಿ ನಮಗೆ ಹೆಚ್ಚಿನ ಎಲೆಕ್ಟ್ರಿಕ್ ಇದು ಇರಲ್ಲ. ಅದು ನಮ್ಮ ಸೆಂಟ್ರಲ್ ಕಿಚನ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರೋದ್ರಿಂದ ನಾವು ಎಲೆಕ್ಟ್ರಿಕ್ ಅಪ್ಲಯನ್ಸಸ್ ನ ಯೂಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಈ ರಿಟೇಲ್ ಯೂನಿಟ್ಸ್ ಅಲ್ಲಿ ಎಲೆಕ್ಟ್ರಿಕ್ ಸ್ಯಾಂಕ್ಷನ್ ಲೋಡ್ ನಮ್ಗೆ ಅಷ್ಟೊಂದು ಇರೋದಿಲ್ಲ. ಸೊ ಅದಕ್ಕೆ ಯೂನಿಟ್ಸ್ ಅಲ್ಲಿ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಯೂಸ್ ಮಾಡಕ್ ಕಷ್ಟ. ಸೊ ಅದರಿಂದ ಸೆಂಟ್ರಲ್ ಕಿಚನ್ ಇಂದ ತೊಳ್ತಾ ಇದೀವಿ. ಹೊರಗಡೆ ಒಂದು ಪರ್ಯಾಯ ವ್ಯವಸ್ಥೆಗೆ ನೀವು ಸೌದೆದೊಂದು ಸ್ಟವ್ ಇಟ್ಟಿದ್ದೀರಾ, ಅದು ಉಪಯೋಗ ಆಗ್ತಿದ್ಯಾ ಸರ್, ಅಥವಾ ಅದರಲ್ಲಿ ಏನಾದರೂ ಸಮಸ್ಯೆಗಳಿದೆಯಾ? ಸೌದೆ ಒಲೆ ಅಂದ್ರೆ ನಾವು ಸೌದೆ ಒಲೆನೆಲ್ಲ ಮಾಡ್ಕೊಂಡು ಮೊದಲು ಹಳೆಗಾಲದಲ್ಲಿ ಮಾಡ್ತಾ ಇದ್ವಿ. ಈಗ ಅದನ್ನ ದಾಟಿ ಬಂದಿದೀವಿ. ಸೊ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಾಡಿದೀವಿ. ಈಗಲೂ ಬೇಕಂದ್ರೆ ಮಾಡ್ಬೇಕಾಗತ್ತೆ, ಗ್ಯಾಸ್ ಬರ್ಲಿಲ್ಲ ಅಂದ್ರೆ. ಇವಾಗ 20% ಬರ್ತಾ ಇರೋದ್ರಿಂದ ಸ್ವಲ್ಪ ಸಿಲಿಂಡರ್ ಶಿಫ್ಟ್ ಆಗಿದೀವಿ. ಅದ್ರಲ್ಲಿ ಏನ್ ತೊಂದರೆ ಅಂದ್ರೆ ತುಂಬಾ ಹೊಗೆ ಬರುತ್ತೆ. ಇನಿಷಿಯಲಿ ಫೈರ್ ಆಗಿದ್ದ ಮುಂಚೆ ಹೊಗೆ ಬರುತ್ತೆ. ಸೊ ಅಲ್ಲಿ ಗ್ರಾಹಕರಿಗೆ ತೊಂದರೆ, ಅಲ್ಲಿ ಕೆಲಸ ಮಾಡ್ತಾ ಇರೋಕೆ ಸ್ವಲ್ಪ ತೊಂದರೆ, ಆ ಹೀಟ್ ರೆಗ್ಯುಲೇಟ್ ಮಾಡಕ್ಕಾಗಲ್ಲ. ಸೊ ಪ್ರಾಡಕ್ಟ್ಸ್ ಕನ್ಸಿಸ್ಟೆನ್ಸಿ ಇರೋದಿಲ್ಲ. ಸೊ ಆದ್ರೆ ಏನ್ ಮಾಡೋದು, ಅನಿವಾರ್ಯ ಪರಿಸ್ಥಿತಿಯಲ್ಲಿ ಉಪಯೋಗಿಸಲೇಬೇಕಾಗೋದ್ರಿಂದ ಆ ವ್ಯವಸ್ಥೆನ ನಾವು ಇನ್ನೂ ತೆಗ್ದಿಲ್ಲ. ಈ ಸಿಚುವೇಶನ್ ನೋಡ್ಕೊಂಡು ಬೇಕಾಗಬಹುದು ಅನ್ನೋ ದೃಷ್ಟಿಯಿಂದ ಹಂಗೆ ಇಟ್ಕೊಂಡಿದ್ದೀವಿ. ಥ್ಯಾಂಕ್ ಯು. ರವೀಂದ್ರ ಅವರ ಮಾತು. ಅಂದ್ರೆ ಪರ್ಯಾಯ ವ್ಯವಸ್ಥೆಗಳನ್ನ ಮಾಡೋ ಮೂಲಕ ಹೋಟೆಲ್ ಅನ್ನ ರನ್ ಮಾಡ್ತಾ ಇದೀವಿ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಹೇಳಿರುವಂತಹ 50% ಸಿಲಿಂಡರ್ಗಳಲ್ಲಿ ನಮಗೆ ಸಿಗ್ತಾ ಇರುವಂತದ್ದು ಕೇವಲ 20% ಅನ್ನೋ ಒಂದು ವಿಚಾರವನ್ನ ಕೂಡ ಅವರು ಪ್ರಸ್ತಾಪ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್